ಬಾಯ್ ಮುಂದೆ ಬಾ ಆಯ್ತಾ. ಇದು ನಿನ್ನೆ ನಾವೆಲ್ಲ ಎಂಪಿಗಳನ್ನ ಮತ್ತು ಕೇಂದ್ರ ಸಚಿವನೆಲ್ಲ ಭೇಟಿ ಮಾಡಿದ್ದು. ಎಲ್ಲರೂ ಕೂಡ 95% ಒಂದಿಬ್ಬರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಇರಬೇಕು ಬಿಟ್ಟು ಎಲ್ಲ 5 ಕೇಂದ್ರ ಸಚಿವರು ಬಂದಿದ್ರು, ಎಂಪಿಗಳೆಲ್ಲ ಬಂದಿದ್ರು. ಎಲ್ಲರ ಜೊತೆ ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ರಾಜಕಾರಣ ಬದಿಗಟ್ಟು ನಾವೆಲ್ಲ ರಾಜ್ಯದ ಹಿತಕ್ಕೆ ಸಹಕಾರ ಕೊಡ್ತೀವಿ. ನಿಮ್ಮ ಅಧಿಕಾರಿಗಳು, ಮಂತ್ರಿಗಳು ಬಂದು ನಮ್ಮ ಹತ್ರ ಬಂದು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿ ಮಾಹಿತಿಗಳನ್ನು ಕೊಡಲಿ, ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಎಲ್ಲ ಭರವಸೆ ಕೊಟ್ಟಿದ್ದೇನೆ. ಒಂದೇನಪ್ಪ ವಿಶೇಷ, ನಿರ್ಮಲಾ ಸೀತಾರಾಮನ್ ಅವರು 2 hours ಪಾಪ honorable ministers spent about more than 2 hours in the meeting in the interest of Karnataka. That is a very big achievement, and she has assured whatever she has been committed on the budget speech, she is going to honor that when it comes to the cabinet. ಬೇರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಏನಾರು ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗಿನ್ನ ಯಾವುದು ಅವರೇನು ಅಪ್ಪರ್ ಭದ್ರಾ ವಿಚಾರದಲ್ಲಿ ಯಾವುದು ನಮಗೆ ಲೆಟರ್ ಏನು ಬಂದಿಲ್ಲ. ಅವ್ರೇನೇನು ಬೇಕೋ ಎಲ್ಲ ನಾವೆಲ್ಲ ಬರೆದು ಕೊಟ್ಟಿದ್ದೋ. ಬಟ್ ಆದ್ರೆ ಒಟ್ಟಾರೆ ಎಲ್ಲಾ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನಿಸ್ತೀವಿ. ವಿಶೇಷವಾಗಿ ಮಾದಾಯಿ ವಿಚಾರದಲ್ಲಿ ಈಗ ಇಬ್ರು ಎಂಪಿಸ್ ಏನಾದ್ರು ಹೋಗಿದ್ದಾರೆ ಹೊಸದಾಗಿ, ಫಾರ್ಮರ್ ಚೀಫ್ ಮಿನಿಸ್ಟರ್, ಅವ್ರಿಗೆಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ ಪ್ರಾಬ್ಲಮ್ಸ್ ಏನಿದೆ ಅಂತ. ಬಹುಶಃ ಅವರು ಕೂಡ, ಅವರು ಜೋಶಿ ಅವರು ಇಬ್ರು ಫಾರ್ಮರ್ ಸಿಎಂಗೂ ಕೂಡ ಅದನ್ನ ಅರ್ಥಕೊಂಡು ಆ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಿಕ್ಕಿದೆಲ್ಲ ವಿಚಾರಗಳು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ವಿಶೇಷವಾದಂತಹ ಯೋಜನೆಗಳ ಬಗ್ಗೆ ಸ್ಪೆಷಲ್ ಆಗಿ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟರ್ ಭೇಟಿ ಮಾಡಿದ್ದು. ಅವರು ಎಲ್ಲೆಲ್ಲಿ ನಮ್ಮಲ್ಲಿ ಅಡಚಣೆ ಇದೆ ಅಂತ ಹೇಳಿ ಅದೆಲ್ಲ ತಿಳಿಸಿದ್ದಾರೆ. ಅದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಲೋಕಲ್ ಎಂಎಲ್ಎಗಳು, ಮಂತ್ರಿಗಳಿಗೆಲ್ಲ ಕರೆದು ಮಾತಾಡ್ತೀವಿ. ಕೆಲವು ಕಡೆ ರೈತರುಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರಂತೆ, ಡಿವಿಯೇಷನ್ ಮಾಡಬೇಕು, ಎಕ್ಸ್ಟ್ರಾ ಕಾಂಪನ್ಸೇಷನ್ ಕೊಡಬೇಕು, ಅದೆಲ್ಲ ಆಗಲ್ಲ, ಡಿವಿಷನ್ ಎಲ್ಲ ಮಾಡಕ್ಕಾಗಲ್ಲ. ನಾವೆಲ್ಲ ಕರೆದು ಮಾತಾಡಿ ಅದನ್ನ ಸೆಟಲ್ ಮಾಡ್ತೀವಿ. ಕೆಲವು ಕಡೆ ಮಧ್ಯ ದೇವಸ್ಥಾನಗಳಿದೆ, ದೇವಸ್ಥಾನ ಮುಟ್ಬೇಡಿ ಅಂತ ಹೇಳ್ತಾರೆ, ಅದು ಕೂಡ ನಾವು ಕರೆದು ಮಾತಾಡಿ ಸೆಟಲ್ಮೆಂಟ್ ಮಾಡ್ತೀವಿ. ಇವತ್ತು ಸಾಯಂಕಾಲ ಇದೆ ಪ್ರಧಾನಮಂತ್ರಿಗಳ ಭೇಟಿ. ಇವತ್ತು ಸಾಯಂಕಾಲ 8 ಗಂಟೆಗಿದೆ. ನಾನು ಹೋಗ್ತಾ ಇದ್ದೀನಿ, ಈ ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ನಾನು ಯಾವುದೋ ಪ್ರಜಾವಾಣಿಯವರಿಗೆ ಒಂದು ಟೈಮ್ ಕೊಟ್ಬಿಟ್ಟಿದೆ, ಬರ್ತೀನಿ ಅಂತ ಅವಾರ್ಡ್ ಫಂಕ್ಷನ್. ಅದಕ್ಕೆ ನಾನು ವಾಪಸ್ ಬಂದೆ. ಈಗ ನಾನು ವಾಪಸ್ಸು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹೋಗ್ತಾ ಇದ್ದೀನಿ. ನೋಡ್ರಿ, ಒಂದ್ ಹೇಳ್ತೀನಿ ಕೇಳಿ, ಯಾವ ಡಿಸಿಎಂ ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು, ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡ್ ಅಲ್ಲಿ. ಸೊ ಯಾರು ಯಾವ ಎಂಎಲ್ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ರೆ ದಯವಿಟ್ಟು ಒಳಗಡೆಯಿಂದನೇ ಅವ್ರು ಅರಸಲಿ ಸಾಕು. ನಮ್ಗೆ ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.